ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಶ್ರೀನಿವಾಸ ಸಾಗರ ಕೆರೆಯಲ್ಲಿ ಈಜಲು ಹೋದ ಯುವಕ ಸಾವು. ಮೃತದೇಹಕ್ಕಾಗಿ ಅಗ್ನಿಶಾಮಕ ದಳದವರಿಂದ ತೀವ್ರ ಶೋಧ. ಜೆಡಿಎಸ್ ಬಿಡುವ ಕುರಿತು ಬಹಿರಂಗ ಹೇಳಿಕೆ ನೀಡಿಲ್ಲ. ಕಾಂಗ್ರೆಸ್ ಸೇರೋದು ಸತ್ಯಕ್ಕೆ ದೂರವಾದ ವಿಷಯ. ಶಾಸಕ ಸಮೃದ್ಧಿ ಮಂಜುನಾಥ್. ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ ಬಾಲಕಿ ಬಲಿ. ಪ್ರೀತ್ಸೆ ಅಂತ ಹೇಳುತ್ತಲೇ ಚಾಕುವಿನಿಂದ ತಿವಿದು ಬಾಲಕಿ ಕೊಲೆ. ಕಲ್ಯಾಣಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡ ಜಿಲ್ಲಾ ನ್ಯಾಯಾಧೀಶರು. ಮುಳ್ಳುಗಂಟಿ ತೆಗೆದು ಗಿಡ ನೆಟ್ಟು ಪರಿಸರ ಸಂರಕ್ಷಣೆ. ಇಂದು ರಾಜ್ಯದಾದ್ಯಂತ ಡ್ರಗ್ಸ್ ವಿನಾಶ ಕಾರ್ಯಕ್ರಮ. ನೆಲಮಂಗಲ ಬಳಿಯ ರಾಮ್ಕಿ ಕಂಪನಿಯಲ್ಲಿ 57 ಕೋಟಿ ಬೆಲೆಯ 5 ಟನ್ ಡ್ರಗ್ಸ್ಗೆ ಬೆಂಕಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ತಾಲೂಕು ಪ್ರವಾಸಿ ಪ್ರಸಿದ್ಧ ಶ್ರೀನಿವಾಸ ಸಾಗರದಲ್ಲಿ ಬೆಂಗಳೂರು ಖಾಸಗಿ ಕಂಪನಿ ಉದ್ಯೋಗಿಯೊಬ್ಬ ಈಜಲು ಹೋಗಿ ಹೊರಬರಲಾಗದೆ ಜೀವ ಕಳೆದುಕೊಂಡಿದ್ದು ಮೃತದೇಹವು ಇನ್ನೂ ಪತ್ತೆಯಾಗಿಲ್ಲ. ಅಗ್ನಿಶಾಮಕ ದಳದೊಂದಿಗೆ ಗ್ರಾಮಾಂತರ ಪೊಲೀಸರು ಹುಡುಕಾಟದಲ್ಲಿ ತೊಡಗಿದ್ದಾರೆ. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಪ್ರವಾಸಿ ತಾಣಗಳಿಗೆ ರಕ್ಷಣೆ ಒದಗಿಸುವುದರಲ್ಲಿ ವಿಫಲರಾಗಿರುವ ಕಾರಣದಿಂದಾಗಿ ಸಾವು ನೋವುಗಳು ಹೆಚ್ಚಾಗುತ್ತಿವೆ. ತಾಲೂಕಿನ ಶ್ರೀನಿವಾಸ ಸಾಗರದಲ್ಲಿ ಇಂದು ಬೆಂಗಳೂರು ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ಯುವಕನೊಬ್ಬ ಈಜಲು ಹೋಗಿ ಜೀವ ಕಳೆದುಕೊಂಡಿದ್ದಾನೆ. ಮೃತಪಟ್ಟ ಯುವಕನ ಹೆಸರು 22 ವರ್ಷದ ಅಭಿಷೇಕ್ ಎಂದು ತಿಳಿದು ಬಂದಿದ್ದು, ಈತ ತನ್ನ 10 ಜನ ಸ್ನೇಹಿತರೊಂದಿಗೆ ಈಶಾ ಫೌಂಡೇಶನ್ ನೋಡಿಕೊಂಡು ಎಲ್ಲರೂ ಒಟ್ಟಾಗಿ ಶ್ರೀನಿವಾಸ ಸಾಗರ ನೋಡಲು ಬಂದಿದ್ದರು. ಯಾರಿಗೂ ಈಜು ಬರುತ್ತಿರಲಿಲ್ಲ. ಆದರೆ ಈ ಅಭಿಷೇಕ್ ಅನ್ನುವವನು ಮಾತ್ರ ನೋಡುತ್ತಿದ್ದಂತೆ ಕೆರೆಗೆ ಡೈ ಹೊಡೆದಿದ್ದಾನ. ಹೋಳು ತುಂಬಿದ ಮಣ್ಣಿನಲ್ಲಿ ಸಿಕ್ಕಿ ಹೊರಗೆ ಬಂದೇ ಇಲ್ಲ. ಮೃತಪಟ್ಟ ಅಭಿಷೇಕ್ ಕೆಜಿಎಫ್ ವಾಸಿಯಾಗಿದ್ದು, ಅವರ ಅಪ್ಪ ಪಳನಿ ಎನ್ನುವವರು ಸೈಬರ್ ಸೆಂಟರ್ ನಡೆಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಅಭಿಷೇಕ್ ತನ್ನ ತಾಯಿಯೊಂದಿಗೆ ಬೆಂಗಳೂರಿನಲ್ಲೇ ಇದ್ದುಕೊಂಡು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದನೆನ್ನಲಾಗಿದೆ. ಅಭಿಷೇಕ್ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ. ಅಗ್ನಿಶಾಮಕ ದಳ ಮತ್ತು ಗ್ರಾಮಾಂತರ ಪೊಲೀಸರು ಹುಡುಕಾಟದಲ್ಲಿ ತೊಡಗಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜೆಡಿಎಸ್ ಪಕ್ಷ ಬಿಡುವ ಕುರಿತು ಬಹಿರಂಗವಾಗಿ ನಾನು ಹೇಳಿಕೆ ನೀಡಿಲ್ಲ. ಇದು ಸತ್ಯಕ್ಕೆ ದೂರವಾದ ವಿಷಯ ಎಂದು ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದರು. ಕೋಲಾರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಮಾತನಾಡಿ, ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರೋದು ಸತ್ಯಕ್ಕೆ ದೂರವಾದ ವಿಚಾರ. ತಾಲೂಕಿನ ಅಭಿವೃದ್ಧಿ ಹಿತದೃಷ್ಟಿಯಿಂದ ಮುಖ್ಯಮಂತ್ರಿ ಅವರನ್ನು ಅನುದಾನವನ್ನು ನೀಡುವಂತೆ ಕೇಳೋಕೆ ಭೇಟಿ ಮಾಡಲಾಗಿದೆ. ಇದು ಮಾಡೋದು ತಪ್ಪ, ಭೇಟಿ ಮಾಡೋದು ತಪ್ಪು ಅನ್ನೋದಾದ್ರೆ ಸಿಎಂ ಅವರು ಹೇಳಲಿ ಎಂದರು. ಜೆಡಿಎಸ್ ಪಕ್ಷ ಬಿ ಫಾರಂ ನೀಡಿ ನನ್ನನ್ನ ಗೆಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಅವರನ್ನು ಅನುದಾನ ಕುರಿತು ಭೇಟಿ ಮಾಡಿದ್ದೇನಷ್ಟ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕಾಂಗ್ರೆಸ್ ಸೇರಿಕೊಳ್ಳಿ ಎಂದು ಆಹ್ವಾನ ನೀಡಿದ್ದಾರೆ. ನಾವೆಲ್ಲ ಮದುವೆ ಆಗಿರುವ ಸಂಸಾರಸ್ಥರು. ತೇಜೋವಧೆ ಮಾಡೋದು ತಪ್ಪು. ರಮೇಶ್ ಕುಮಾರ್ ಸೋತು ತೋಟದಲ್ಲಿ ಕುಳಿತು ಈ ಸ್ಕೆಚ್ ಹಾಕಿದ್ದಾರೆ. ಜನರಿಗೆ ತಪ್ಪು ಸಂದೇಶ ಹೊರಡಿಸುವುದು ತಪ್ಪು. ಜೆಡಿಎಸ್ನಿಂದ ಎಂಪಿಗೆ ಸ್ಪರ್ಧೆ ಆಫರ್ ಇದೆ. ನಾನಿನ್ನು ಫೈನಲ್ ಮಾಡಿಲ್ಲ. ಕಾಂಗ್ರೆಸ್ ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ, ನಂಜೇಗೌಡ, ಉಸ್ತುವಾರಿ ಸಚಿವ ಸುರೇಶ್ ನನಗೆ ಆಹ್ವಾನ ನೀಡಿದ್ದಾರೆ. ನಾನು ಪ್ರತಿ ಬಾರಿ ಸಿಎಂಗೆ ಭೇಟಿ ಮಾಡಿದಾಗ್ಲೂ ನಮ್ಮ ನಾಯಕ ಕುಮಾರಸ್ವಾಮಿಗೆ ಹೇಳಿದ್ದೇನೆ, ನಾವು ಕಾಂಗ್ರೆಸ್ ಸೇರುತ್ತೇವೆ ಎಂದು ಹೇಳೋದು ಅವರಿಗೆ ಶೋಭೆ ತರೋದಿಲ್ಲ ಎಂದರು. ನನ್ನ ಇಷ್ಟಾವಸ್ಥೆಗಳನ್ನ ಇನ್ನೊಬ್ರಿಗೆ ಯಾರು ಕೊಟ್ಟಿಲ್ಲ. ನನ್ನ ಇಷ್ಟ ಮತ್ತು ನನ್ನ ಕಷ್ಟಗಳನ್ನ ನನ್ನ ಪಕ್ಷದವ್ರಿಗೆ ನಾನು ಕೊಟ್ಟಿಲ್ಲ. ನಾನು ಯಾರ ಹತ್ರದಿಂದ ಏನು ಬಯಸಿ ಬಂದು ರಾಜಕೀಯಕ್ಕೆ ಬಂದವನಲ್ಲ. ನೀವು ಹೇಳ್ತಾ ಇದ್ದೀರಿ ಆಹ್ವಾನಕ್ಕೂ ಪಕ್ಷ ಸೇರ್ತೀನಿ, ಪಕ್ಷ ಬಿಡ್ತೀನಿ ಅಂತ ಯಾವತ್ತೂ ನಾನು ಹೇಳಿಲ್ಲ. ಆಹ್ವಾನವನ್ನ ಸ್ವೀಕಾರ ಮಾಡಿದ್ದೀವಿ. ಯಾಕೆ ನನಗೂ ಕೂಡ ಮಾತುಕತೆ ಇದೆ. 95,000 ಜನ ವೋಟ್ ಹಾಕಿದ್ದಾರೆ, ನಾಯಕರಿದ್ದಾರೆ, ಅವರೆಲ್ಲರೂ ತೀರ್ಮಾನ ತಗೋಬೇಕು ಕೂಡ ಅಂತ ಹೇಳಿದ್ದೀನಿ ನಾನು ಒಬ್ಬರಿಗೆ ಅಲ್ಲ, ಸಾಕಷ್ಟು ಜನ ಕರ್ನಾಟಕದಲ್ಲಿ ಇದೇ ತರ ಆಗಿದೆ. ಬಟ್ ಫಸ್ಟ್ ಆಫ್ ಆಲ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಾವು ಬಿಜೆಪಿ ಜೊತೆ ಏನಕ್ಕೆ ಒಂದಾಗಿದ್ದೀವಿ, ಬಿಜೆಪಿ ಜೊತೆ ಏನಕ್ಕೆ ಮೈತ್ರಿ ಆಗಿದ್ವಿ ಅಂತಂದ್ರೆ ಈ ಕಾಟದಲ್ಲಿ ಇಲ್ಲಾರ್ದೆ, ಈ ಕಾಟದ ನಮ್ಮನ್ನ ಉಳಿಸ್ಕೊಳ್ಳೋಕ್ಕೆ ಆಯ್ತಲ್ವಾ. ಇವತ್ತು 19 ಜನ ಪ್ರಸಾದ ಕೊಟ್ಟು ದೇವ್ರು ಕೊಟ್ಟಿದ್ದಾರೆ, ಜನ ತೀರ್ಮಾನ ಮಾಡಿದ್ದಾರೆ, ನಾವು ನೆಮ್ಮದಿಯಾಗಿದ್ದೀವಿ. ಹೌದಲ್ಲ. ನಾನು ಹೇಳ್ತೀನಿ, ನನ್ನ ಹತ್ರ ಬರೋದೇ ಬೇಡ, ಮಾತಾಡೋದೇ ಬೇಡ ಅಂತಂದ್ರೆ ನಾವಿನ್ನೆಲ್ಲ ಹೋಗ್ಬೇಕು.
ಇನ್ನು ಮೋದಿ ಬಗ್ಗೆ ಭಾಷಣ ಮಾಡಿದ್ರೆ ಸಾಕು, ನನ್ನ ಫೇಸ್ಬುಕ್ ಹ್ಯಾಕ್ ಆಗುತ್ತೆ, ನನ್ನ ಫೇಸ್ಬುಕ್ ಐಡಿಯಲ್ಲಿ ಪಾಕಿಸ್ತಾನ ಚಿತ್ರ ಬರುತ್ತೆ, ತನಿಖೆ ಮಾಡಿದ್ರೆ ಪಾಕಿಸ್ತಾನ IP ಅಡ್ರೆಸ್ ತೋರಿಸುತ್ತೆ, ನಾನು ನೆಮ್ಮದಿಯಾಗಿ JDSನಲ್ಲಿ ಇದ್ದೇನೆ, ನಾನು ಪಕ್ಷ ಬಿಡುವ ತೀರ್ಮಾನ ಮಾಡಿಲ್ಲ, ಕಷ್ಟ ಸುಖ ಏನೇ ಇದ್ರೂ ನಾನು JDSನಲ್ಲೇ ಇರುತ್ತೇನೆ. ಕೊತ್ತೂರು ಮಂಜುನಾಥ್ ಹೇಳಿಕೆ ಹಿಂದೆ ಯಾರು ರೈಟರ್ ಇದ್ದಾರೆ ಅಂತ ಗೊತ್ತಾಗಬೇಕಿದೆ ಎಂದು ತಿಳಿಸಿದ್ರು. ಸತೀಶ್, E-News TV, ಕೋಲಾರ. ಬದುಕಿ ಬಾಳಬೇಕಿದ್ದ ಇನ್ನು ಹದಿಹರಿಯದ ಬಾಲಕಿಯೊಬ್ಬಳು ಫಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಬಲಿಯಾಗಿ ಹೋಗಿರುವ ಘಟನೆ ಮಾಲೂರು ತಾಲೂಕು ದೊಮ್ಮಲೂರಿನಲ್ಲಿ ನಡೆದಿದೆ. 2 ದಿನಗಳ ಹಿಂದೆ ಕಾಣೆಯಾಗಿದ್ದ 15 ವರ್ಷದ ಬಾಲಕಿ ಇಂದು ಶವವಾಗಿ ಪತ್ತೆಯಾಗಿದ್ದಾಳೆ. ಫಾಗಲ್ ಪ್ರೇಮಿಯ ಹುಚ್ಚಾಟಕ್ಕೆ ಬಾಲಕಿಯೊಬ್ಬಳು ಬಲಿಯಾಗಿ ಹೋಗಿದ್ದಾಳೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ದೊಮ್ಮಲೂರು ಗ್ರಾಮದ 15 ವರ್ಷದ ನಂದಿತಾ ಕಳೆದ 2 ದಿನಗಳಿಂದ ನಾಪತ್ತೆಯಾಗಿದ್ಲು. ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಅನುಗೊಂಡನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಂದಿತಾ ಶವ ಪತ್ತೆಯಾಗಿದೆ. ಕೊಲೆಯಾದ ನಂದಿತಾಳ ಹಿಂದೆ ಬಿದ್ದು ಬರಗೂರು ಗ್ರಾಮದ ನಿವಾಸಿ 23 ವರ್ಷದ ನಿತಿನ್ ಎಂಬಾತ ಪ್ರೀತ್ಸೆ ಎಂದು ಪೀಡಿಸುತ್ತಿದ್ದ ಎನ್ನಲಾಗಿದೆ. ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಕಳೆದ 15 ದಿನಗಳ ಹಿಂದೆಯೂ ನಂದಿತಾಳನ್ನ ಚುಡಾಯಿಸಿದ್ದ ಈ ಫಾಗಲ್ ಪ್ರೇಮಿ ಚಾಕುವಿನಿಂದ ತಿವಿದು ನಂದಿತಾಳನ್ನ ಕೊಲೆ ಮಾಡಿರುವ ಆರೋಪಿ ನಂತರ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆ ಹೈಡ್ರಾಮಾ ಮಾಡಿದ್ದು ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾನೆ. ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದೆ. ಸಂಜೀವ್, E-News TV, ಹೊಸಕೋಟೆ. ಇದೀಗ ವಿರಾಮದ ನಂತರ E-News TV ಮುಂದುವರಿಯುತ್ತದೆ. E-News TV ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ 6 ರಿಂದ 7 ಗಂಟೆವರೆಗೆ ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ. ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಡಾಕ್ಟರ್ ವೀಣಾ MBBS, DGO DNB, ಪ್ರಸ್ತುತ ಚಿಕ್ಕಬಳ್ಳಾಪುರ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 17 ವರ್ಷಗಳ ಅನುಭವವುಳ್ಳ ಹಿರಿಯ ತಜ್ಞ. ಸ್ತ್ರೀರೋಗ ಸಂಬಂಧಪಟ್ಟಂತೆ ಗರ್ಭಿಣಿ ಸ್ತ್ರೀಯರ ಹಾರೈಕೆ, ಮಕ್ಕಳಾಗದಿರುವ ಕುರಿತು ತಜ್ಞ ವೈದ್ಯರು ಮಾಹಿತಿ ನೀಡಲಿದ್ದಾರೆ. ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆ ಹಂಚಿಕೊಳ್ಳಿ. ಮೊಬೈಲ್ ನಂಬರ್ 8722233402. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ఇంక డాక్టర్ ఓడపందు భారీ ఆశ ఉండు. ಮೆಡಿಕಲ್ ಓದೋಣ ನಡ ಸ್ವಪ್ನ. మా కసు ఎక్కువ సపన ಡಾಕ್ಟರ್ ಜಾವ್ ಕಾಮೂನು. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಈಗ 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ವಿರಾಮದ ನಂತರ E-News TVಗೆ ಸ್ವಾಗತ. ಇಂದು ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರೆಲ್ಲ ನ್ಯಾಯಾಲಯಕ್ಕೆ ಹಾಜರಾಗಿ ಕಕ್ಷಿದಾರರ ಪ್ರಕರಣಗಳ ದೂರು ಆಲಿಸಿ ಅದಕ್ಕೆ ನ್ಯಾಯ ಕೊಡಿಸುವುದಕ್ಕೂ ಮುನ್ನ ಬೆಳ್ಳಂಬೆಳಗ್ಗೆ ಕಲ್ಯಾಣಿಗೆ ತೆರಳಿ ಸ್ವಚ್ಛತೆಯಲ್ಲಿ ಪಾಲ್ಗೊಂಡಿದ್ರು. ಅದರ ಜೊತೆಗೆ ಗಿಡ ನೆಟ್ಟು ಪರಿಸರ ರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ರು. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ.
ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಇಂದು ಬೆಳ್ಳಂಬೆಳಗ್ಗೆ ಕಲ್ಯಾಣಿ ಸ್ವಚ್ಛತಾ ಅಭಿಯಾನ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಬಿಬಿ ರಸ್ತೆಯಲ್ಲಿರುವ ನೂತನ ಕನ್ನಡ ಭವನ ಮುಂಭಾಗದಲ್ಲಿರುವ ಗಣೇಶ ಗುಡಿ ಬೃಹದಾಕಾರದ ಕಲ್ಯಾಣಿ ಸುತ್ತ ಬೆಳೆದಿದ್ದ ಕುರುಚಲು ಗಿಡಗಳು ಮುಳ್ಳು ಗಂಟೆಗಳನ್ನು ಕಿತ್ತು ಹೊರಗೆಸೆದು ದೇವಾಲಯದ ಸುತ್ತ ಗಿಡ ನೆಟ್ಟು ಪರಿಸರ ರಕ್ಷಣೆ ಕೆಲಸದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶೆ ಭವಾನಿ ನೇರಳೆ, ವಿವಿಧ ವಿಭಾಗಗಳ ಜಿಲ್ಲಾ ನ್ಯಾಯಾಧೀಶರುಗಳಾದ ಶಿವಪ್ರಸಾದ್, ವಿವೇಕಾನಂದ ಪಂಡಿತ್, ಬಾಳಪ್ಪ ಜರುಗು, ಅರುಣಾಕುಮಾರಿ, ಮಾನಸ ಮಹಮ್ಮದ್, ರೋಷನ್ ತಮ್ಮ ಕೈಗಳಿಗೆ ಕೈಗವಸು ತೊಟ್ಟು ಗಿಡ ಗಂಟೆ ಕಿತ್ತು ಸ್ವಚ್ಛಗೊಳಿಸಿದ್ರು. ಗಿಡ ನಡ ಕಾರ್ಯ ಕೂಡ ಇಟ್ಕೊಂಡಿದ್ದೀವಿ. ಸೊ ಕ್ಲೆನ್ಲಿನೆಸ್ ಇದ್ರ ದಿವಸದಲ್ಲಿ ಸೊ ಇದನ್ನು ನಮ್ಮ ಜೊತೆಗೆ ನಮ್ಮ ಗೌರ್ಮೆಂಟ್ ಅವರು ಕೂಡ ನಮ್ಮ CO ಅವರು ಕೂಡ ಇದ್ದಾರೆ, ಆಮೇಲೆ ಕಮಿಷನರ್ ಅವರು ಕೂಡ ಇದ್ದಾರೆ, ಆಮೇಲೆ ತಾಲೂಕು ಆಫೀಸರ್ ಕೂಡ ಇದ್ದಾರೆ, ನಮ್ಮ ಅಡ್ವೊಕೇಟ್ ಆದರೆ ನಮ್ಮ ಬಾರ್ ಕೌನ್ಸಿಲ್ ಚಿಕ್ಕಬಳ್ಳಾಪುರ ಬಾರ್ ಕೌನ್ಸಿಲ್ ಅವರ ಶ್ರೀನಿವಾಸ್ ಅವರು ಇದ್ದಾರೆ, ಮತ್ತು ನಮ್ಮ DVS ಅವರ ಚಿಕ್ಕಬಳ್ಳಾಪುರ ಸ್ಕೂಲಿನ ಮಕ್ಕಳು ಕೂಡ ಇದ್ದಾರೆ, ಆಮೇಲೆ ನಮ್ಮ ನ್ಯಾಯಾಂಗ ಇಲಾಖೆಯವರು ಕೂಡ ಇದ್ದಾರೆ ಇಲ್ಲಿ. ಸೊ ನಾವು ಒಟ್ಟಿಗೆ ಸೇರಿ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಪಡ್ತೀವಿ. ಕ್ಲೆನ್ಲಿನೆಸ್ನಲ್ಲಿ ಯಾವ ರೀತಿ ನಾವು ಜನಕ್ಕೂ ಕೂಡ ತಿಳುವಳಿಕೆ ಕೊಡೋಕ್ಕೆ ಕೂಡ ನಮಗೂ ಕೂಡ ತಿಳುವಳಿಕೆ ಅದರಿಂದ ಪಡ್ಕೊಂಡು ಕೂಡ ಇರ್ತೀವಿ ಅಂತ ಹೇಳಿಬಿಟ್ಟು ನಾನು ಎರಡು ಮಾತು. ಇವರ ಜೊತೆಗೆ ಜಿಲ್ಲಾ ಪಂಚಾಯಿತಿ CEO ತಮ್ಮ ಇಲಾಖೆಯ ಕೆಲವು ಸಿಬ್ಬಂದಿಯೊಂದಿಗೆ ಪಾಲ್ಗೊಂಡು ಸ್ವಚ್ಛತೆಯಲ್ಲಿ ಸಾಥ್ ನೀಡಿದ್ರು. ಈ ದಿನ ಹಮ್ಮಿಕೊಂಡಿದ್ದು ತುಂಬ ಸಂತೋಷವನ್ನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಇದರಲ್ಲಿ ಸಾರ್ವಜನಿಕರ ಪಾಲ್ವಿಕೆ ಏನಿದೆ ಅದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಅಂತ. ಮತ್ತು ಈ ಸ್ವಚ್ಛತೆ ಅನ್ನೋದು ಈಗ ಜ್ವಲಂತ ಸಮಸ್ಯೆ ಆಗಿದೆ. ಸ್ವಚ್ಛತೆ ಹೇಗೆ ಅಂದರೆ ನಮ್ಮ ಮನೆಯಿಂದನೇ ಪ್ರಾರಂಭ ಆಗಬೇಕು ಮತ್ತು ಆಮೇಲೆ ಅದು ಕಮ್ಯುನಿಟಿ ಜವಾಬ್ದಾರಿ ಆಗಿಬಿಡ್ತದೆ. ಒಮ್ಮೆ ನಾವು ಕಸವನ್ನು ನಮ್ಮ ಮನೆಯಿಂದ ಆಚೆಗೆ ತಳ್ಳಿದ ತಕ್ಷಣ ಯಾರು ಅದನ್ನು ಸ್ವಚ್ಛ ಮಾಡೋದು ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ ದೇಶದಲ್ಲಿ. ಆ ಹಿನ್ನೆಲೆಯಲ್ಲಿ ಈಗ ಯಾರೋ ಮುನ್ಸಿಪಾಲ್ಟಿಗಳಿದ್ವಿ ಎಲ್ಲ ನಾವು ಕಸವನ್ನು ಹೇಗೆ ಬೇಕಾಗೆ ಮಿಕ್ಸ್ ಮಾಡಿಕೊಡ್ತೀವಿ, ಅವರಲ್ಲಿಂದ ಸೆಗ್ರಿಗೇಟ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡೋದು ಕಷ್ಟ ಸಾಧ್ಯ ಆಗ್ತಾಯಿದೆ. ಅದಕ್ಕಾಗಿ ಸಾರ್ವಜನಿಕರು ತಮ್ಮ ಮನೆಯಲ್ಲಿ ಪ್ರೈವೇಟಿಂದ ಅಂದರೆ ಇಂಡಿವಿಜುವಲಿಸಮಿಂದನೇ ಕಸವನ್ನು ಸರಿಯಾಗಿ ಬೇರ್ಪಡಿಸಿ ಕೊಟ್ಟಲ್ಲಿ. ಈ ವೇಳೆ ನಗರಸಭಾ ಪೌರಾಯುಕ್ತ ಮಂಜುನಾಥ್, ತಹಶೀಲ್ದಾರ್ ಅನಿಲ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ವಚ್ಛಗೊಳಿಸಿದ್ರು. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಾಮಾನ್ಯವಾಗಿ ಪೊಲೀಸರು ಅಲ್ಲಿ ಡ್ರಗ್ಸ್ ವಶಪಡಿಸಿಕೊಂಡ್ರು, ಇಲ್ಲಿ ವಶಪಡಿಸಿಕೊಂಡ್ರು ಎಂಬ ಸುದ್ದಿಗಳನ್ನು ಮಾತ್ರ ಕೇಳುತ್ತಿದ್ದೀರಾ. ಡ್ರಗ್ಸ್ ವಶಪಡಿಸಿಕೊಂಡ ನಂತರ ಪೊಲೀಸರು ಡ್ರಗ್ಸ್ ಏನು ಮಾಡುತ್ತಾರೆ ಗೊತ್ತಾ? ಈ ಸ್ಟೋರಿ ನೋಡಿ, ನಿಮಗೆ ತಿಳಿಯುತ್ತದೆ. ಹೌದು, ಹೀಗೆ ಸುಡಲು ಯಾರ್ಗೊಳಗೆ ಹಾಕುತ್ತಿರುವ ಗೃಹ ಸಚಿವ ಪರಮೇಶ್ವರ್ ಹಾಗೂ ಪೊಲೀಸ್ ಅಧಿಕಾರಿಗಳು. ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲೇ. ಮಾದಕ ವಸ್ತುಗಳ ಮಾರಾಟ ಮತ್ತು ದುರ್ಬಳಕೆಯನ್ನು ಹತೋಟಿಯಲ್ಲಿ ಇಡಲು ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಕಳೆದ 3 ವರ್ಷಗಳಿಗೆ ಹೋಲಿಸಿದರೆ 2023ರಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಒಟ್ಟು 7,403 ಆರೋಪಿತರನ್ನು ಹಾಗೂ 106 ವಿದೇಶಿಯರನ್ನು ಬಂಧಿಸಿ ಒಟ್ಟು ರು. 128.98 ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿತ್ತು. ವಶಪಡಿಸಿಕೊಂಡ ಡ್ರಗ್ಸ್ ದುರುಪಯೋಗವಾಗಬಾರದು ಎಂಬ ಕಾರಣಕ್ಕೆ ಪೊಲೀಸ್ ಆಯುಕ್ತರುಗಳು, DCPಗಳು ಮತ್ತು SPಗಳ ನೇತೃತ್ವದಲ್ಲಿ ಡ್ರಗ್ಸ್ ವಿಲೇವಾರಿ ಸಮಿತಿಗಳನ್ನು ರಚಿಸಲಾಗಿದ್ದು, ಅವರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ರಾಜ್ಯದಾದ್ಯಂತ ನಡೆಯುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ 57 ಕೋಟಿ ಬೆಲೆ ಬಾಳುವ 5 ಟನ್ ಮಾದಕ ವಸ್ತು ನಾಶ ಮಾಡಲಾಯಿತು. ಜಪ್ತಿಯಾದ ಡ್ರಗ್ಸ್ ದಾಬಸ್ಪೇಟೆಯ ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಕಂಪನಿಯಲ್ಲಿ ಬೆಂಕಿ ಇಡುವ ಮೂಲಕ ನಾಶ ಮಾಡಲಾಯಿತು. ಗೃಹ ಸಚಿವ ಪರಮೇಶ್ವರ್, ಬೆಂಗಳೂರು ನಗರ ಕಮಿಷನರ್ ದಯಾನಂದ್, ಕೇಂದ್ರ ವಲಯ IGP ರವಿಕಾಂತೇಗೌಡ, ಬೆಂಗಳೂರು ಗ್ರಾಮಾಂತರ SP ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಹಲವು ಜಿಲ್ಲೆಯ 16 ಜನ SPಗಳು ಭಾಗಿಯಾಗಿದ್ರು. ಡ್ರಗ್ಸ್ ಮುಕ್ತ ಕರ್ನಾಟಕವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಏನು ಮೊದಲಿಂದ ಇಲಾಖೆಯಲ್ಲಿ ಡ್ರಗ್ಸ್ ಬಗ್ಗೆ ಹೆಚ್ಚು ಕ್ರಮ ತಗೊಳ್ತಾ ಇದ್ರು, ಕಾನ್ಫಿಸ್ಕೇಟ್ ಮಾಡ್ತಿದ್ರು, ಸೀಸ್ ಮಾಡ್ತಾ ಇದ್ರು, ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ಗಳಾಗ್ತಾ ಇದ್ರು. ಅದನ್ನ ಇನ್ನೂ ಹೆಚ್ಚು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ SPಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿ ಡ್ರಗ್ಸ್ ಫ್ರೀ ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ಕೂಡ ಸೂಚನೆಯನ್ನು ನಮ್ಮ DG ಅವರು ಕೊಟ್ಟಿದ್ದಾರೆ.
ಹಾಗಾಗಿ ಇವತ್ತು ಏನು ಕಳೆದ ಒಂದು ವರ್ಷದಿಂದ 23 ವರ್ಷದಲ್ಲಿ ಏನು ಸೀಸ್ ಮಾಡಿದ್ರು ಅದೆಲ್ಲವನ್ನು ಕೂಡ ಡಿಸ್ಟ್ರಾಯ್ ಮಾಡಬೇಕು ಅಂತೇಳಿ ನಾಶ ಮಾಡಬೇಕು. ಸುಮಾರು 9,600 kg ಗಾಂಜಾ, 233 kg ಸಿಂಥೆಟಿಕ್ ಡ್ರಗ್ಸ್, ಇದನ್ನೆಲ್ಲವನ್ನು ಕೂಡ ಈಗ ಡಿಸ್ಟ್ರಾಯ್ ಮಾಡ್ತಾರೆ. ಇದರ ಬೆಲೆ ಸುಮಾರು 142 ಕೋಟಿ ರೂಪಾಯಿ ಆಗುತ್ತೆ. ಒಟ್ಟಾರೆ ಮಾದಕ ವಸ್ತುಗಳ ಕಳ್ಳ ಸಾಗಣೆ ಮಾಡುವವರಿಂದ ವಶಪಡಿಸಿಕೊಂಡಿದ್ದ ಡ್ರಗ್ಸ್ ಅನ್ನು ಸುಡುವ ಮೂಲಕ ಡ್ರಗ್ಸ್ಗೆ ದಾಸರಾಗುತ್ತಿದ್ದ ಒಂದಷ್ಟು ಯುವಕರನ್ನು ಪೊಲೀಸ್ ಇಲಾಖೆ ಪಾರು ಮಾಡಿದಂತಾಗಿದೆ. ಇನ್ನಾದರೂ ಯುವಕರು ಎಚ್ಚೆತ್ತುಕೊಂಡು ಡ್ರಗ್ಸ್ಗಳಿಂದ ದೂರ ಇರಬೇಕಿದೆ. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಏಕಾಏಕಿ ಕೊಬ್ಬರಿ ಖರೀದಿ ನೋಂದಣಿಯನ್ನು ನಫೆಡ್ ಕೇಂದ್ರ ನಿಲ್ಲಿಸಿದ್ರಿಂದ ರೊಚ್ಚಿಗೆದ್ದ ರೈತರು ರಸ್ತೆ ತಡೆ ಮಾಡಿ ಪ್ರತಿಭಟನೆ ನಡೆಸಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಎಪಿಎಂಸಿ ಯಾರ್ಡ್ ಎದುರು ನಡೆದಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದ ಬಿಎಚ್ ರಸ್ತೆಯನ್ನು ತಡೆದು ಏಕಾಏಕಿ ಕೊಬ್ಬರಿ ಖರೀದಿ ನೋಂದಣಿ ನಿಲ್ಲಿಸಿದ್ದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಳೆದ 3 ದಿನಗಳಿಂದ ಕೇವಲ 750 ರೈತರ ನೋಂದಣಿ ಮಾತ್ರ ಆಗಿತ್ತು. ಆದರೆ ರಾತ್ರೋರಾತ್ರಿ ಹೊರಗಡೆ ಆನ್ಲೈನ್ ಸೆಂಟರ್ಗಳಿಗೆ ಲಾಗಿನ್ ನೀಡಲಾಗಿದೆ. ಹೀಗಾಗಿ ನಿನ್ನೆ ಒಂದೇ ದಿನದಲ್ಲಿ 1500 ರೈತರ ನೋಂದಣಿ ಆಗಿದೆ. ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿ ರೈತರು ಚಿಕ್ಕನಾಯಕನಹಳ್ಳಿ ಪಟ್ಟಣದ ಬಿಎಚ್ ರಸ್ತೆಯನ್ನು ತಡೆದು ಆಕ್ರೋಶ ಹೊರಹಾಕಿದ್ರು. ನೋಂದಣಿ ಮಾಡ್ಕೊಟ್ಟವ್ರೆ, ಅದರಿಂದ ಇದು ಕೂಡಲೇ ತನಿಖೆ ಆಗಬೇಕು. ಇದಕ್ಕೆ ತಹಸೀಲ್ದಾರ್ ಡಿಸಿ ಅವರು ಬಂದು ಮತ್ತೆ ಭಾಗವಹಿಸಬೇಕು. ವಹಿಸಿ ಎಲ್ಲ ನೋಂದಣಿ ಪ್ರಕ್ರಿಯೆನ ನೀಟಾಗಿ ಆರಂಭ ಮಾಡಿ ಎಲ್ಲಾ ರೈತರು ಖರೀದಿ ಮಾಡಬೇಕು. ಇನ್ನು ದಿಢೀರ್ ಎಂದು ರಸ್ತೆ ತಡೆ ನಡೆಸಿದ್ದರಿಂದ ಪ್ರಯಾಣಿಕರು ಪರದಾಡುವಂತಾಯಿತು. ಈ ವೇಳೆ ರೈತರ ಮನವೊಲಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಸ್ಥಳಕ್ಕೆ ಶಾಸಕರು, ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ತಮ್ಮ ಬೇಡಿಕೆ ಆಲಿಸುವವರೆಗೂ ಹೋರಾಟ ಮುಂದುವರಿಸುವುದಾಗಿ ರೈತರು ಪಟ್ಟು ಹಿಡಿದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ರಾಜ್ಯ ಸರ್ಕಾರ ನುಡಿದಂತೆ ನಡೆಯುತ್ತಿದೆ. ಗ್ಯಾರಂಟಿಗಳು ಸಮರ್ಪಕವಾಗಿ ಜನತೆಗೆ ಸದುಪಯೋಗವಾಗುತ್ತಿದೆ. ಹಿಂದಿನ ಸರ್ಕಾರ ಅವೈಜ್ಞಾನಿಕವಾಗಿ ಕಾಮಗಾರಿಗಳನ್ನು ಮಾಡಿ ಹಣವಿಲ್ಲದಂತಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚೇಳೂರು ತಾಲೂಕು ಚಿಲಕಲನೇರ್ಪು ಹೋಬಳಿಯ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಆಶ್ರಯದಲ್ಲಿ ಕೆಸಿಸಿ ಸಾಲ ವಿತರಣಾ ಸಮಾರಂಭದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಾಲ್ಗೊಂಡು ಮಾತನಾಡಿ, ಸ್ತ್ರೀ ಶಕ್ತಿ ಮಹಿಳಾ ಪ್ರತಿ ಸಂಘಕ್ಕೆ 1 ಲಕ್ಷ ಹಣ ಬಡ್ಡಿ ರಹಿತ ನೀಡುತ್ತಿದ್ದು ಇದೀಗ 10 ಲಕ್ಷ ರು ಕೊಡಬೇಕೆಂದು ಬೇಡಿಕೆ ಇದೆ. ನಬಾರ್ಡ್ನವರು 5% ಬಡ್ಡಿಯಲ್ಲಿ ಹಣ ಕೊಡುತ್ತಾರೆ. ಮಹಿಳೆಯರು ಹಣ ಸದುಪಯೋಗ ಪಡೆದುಕೊಳ್ಳಬೇಕಾಗಿದೆ. ಈ ಹಿಂದೆ ರೈತಾಪಿ ಜನತೆಗೆ 2.5 ಕೋಟಿ ಹಣ ನೀಡಿದ್ದು ಇಂದು 1,15 ಲಕ್ಷ ಹಣ ವಿತರಣೆ ಮಾಡುತ್ತಿದ್ದೇವೆ. ರಾಜ್ಯ ಸರ್ಕಾರದಲ್ಲಿ ನನಗೆ ಮಂತ್ರಿ ಪದವಿ ನೀಡಿದ್ದು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ, ಭ್ರಷ್ಟಾಚಾರ ರಹಿತವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದರು. ಸಾಲ ಇತ್ತು, ಅದನ್ನೆಲ್ಲ ಸರ್ಕಾರ ಅದನ್ನ ಮಾಫಿ ಮಾಡಿ ಮತ್ತೆ ಡಿಸಿಸಿ ಬ್ಯಾಂಕ್ ಪ್ರಾರಂಭ ಮಾಡುವಂಥದ್ದಕ್ಕೆ ಸನ್ಮಾನ್ಯ ರಮೇಶ್ ಕುಮಾರ್ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಹೆಚ್ಚಾಗಿ ನಮ್ಮ ತಾಲೂಕಿಗೆ ಅವಕಾಶಗಳು ಸಿಗಲಿಲ್ಲ. ಅಂದ್ರೆ ಮಹಿಳಾ ಸಂಘಗಳಿಗೆ ಲೋನ್ ಕೊಡುವಂಥದ್ದು ಪ್ರಾರಂಭ ಆಯಿತು, ಆದರೆ ನಮ್ಮ ಭಾಗದಲ್ಲಿ ಆಗಲಿಲ್ಲ, ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ. ರೈತರಿಗೆ ಸಾಲ ಕೊಡುವಂಥದ್ದು ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ. 2019ರಲ್ಲಿ ನಾನು ಮತ್ತೆ 2ನೇ ಬಾರಿ ಚುನಾವಣೆ ಸೋತ ಮೇಲೆ ಸಮಾರಂಭದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್, ಟಿ ಗೊಲ್ಲಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಎಸ್ವಿ ನಲಪರೆಡ್ಡಿ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೆಬಿ ನಾರಾಯಣ ರೆಡ್ಡಿ, ಚಿಲಕಲನೇರ್ಪು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ಟಿ ಪ್ರಸಾದ್ ರೆಡ್ಡಿ, ನಿರ್ದೇಶಕರುಗಳು ಹಾಜರಿದ್ದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಜೀತ ವಿಮುಕ್ತರಿಗೆ ಸಿಗಬೇಕಾದ ಪುನರ್ವಸತಿಯ ಎಲ್ಲ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಕೊಡಿಸುವಂತಹ ಕೆಲಸವನ್ನು ಮಾಡುತ್ತೇನೆ. ಸಮಾಜದ ಎಲ್ಲರಿಂದಲೂ ಮಾತ್ರವೇ ಜೀತ ಪದ್ಧತಿಯ ಸಂಪೂರ್ಣ ನಿರ್ಮೂಲನೆ ಸಾಧ್ಯ ಎಂದು ಶಿಡ್ಲಘಟ್ಟದ ತಹಶೀಲ್ದಾರ್ ಬಿಎನ್ ಸ್ವಾಮಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಆಡಳಿತದಿಂದ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಿಡ್ಲಘಟ್ಟ ತಹಶೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿ,
2019ರವರೆಗೂ ಜೀತದಿಂದ ಬಿಡುಗಡೆ ಆದವರಿಗೆ ಜೀತ ವಿಮುಕ್ತಿ ಪ್ರಮಾಣ ಪತ್ರ ಇದೇ ಹೊರತು ಅವರಿಗೆ ಪುನರ್ವಸತಿ ಕಲ್ಪಿಸುವ ಸವಲತ್ತುಗಳನ್ನು ಕೊಡಿಸುವಂತ ಪ್ರಯತ್ನವನ್ನು ಮಾಡುತ್ತೇನೆ. ಇನ್ನು ಸಾಕಷ್ಟು ಜೀತ ವಿಮುಕ್ತರು ಕೃಷಿಯನ್ನು ನಡೆಸುತ್ತಿರುವ ಜಮೀನುಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಒಕ್ಕಲೆಬ್ಬಿಸುತ್ತಿದ್ದಾರೆ ಎನ್ನುವ ಆರೋಪಗಳಿಗೆ ಸ್ಪಷ್ಟೀಕರಣ ನೀಡಿದ ಅವರು ಜೀತ ವಿಮುಕ್ತರನ್ನು ಅಥವಾ ಸಾಮಾನ್ಯ ಕೃಷಿಕರನ್ನು ಡ್ರೀಮ್ಡ್ ಫಾರೆಸ್ಟ್ನಿಂದ ಬಲವಂತವಾಗಿ ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಮೀಸಲು ಅರಣ್ಯದಲ್ಲಿ ಒತ್ತುವರಿಗೆ ಕೃಷಿ ನಡೆಸಲು ಯಾರಿಗೂ ಅವಕಾಶ ನೀಡೋಲ್ಲ. ಡ್ರೀಮ್ಡ್ ಫಾರೆಸ್ಟ್ ಎಂದು ಗುರುತಿಸಿರುವ ಜಾಗದಲ್ಲಿ ಈ ಹಿಂದೆಯೇ ಅರ್ಜಿ ಹಾಕಿಕೊಂಡು ಸಾಗುವಳಿ ನಡೆಸುತ್ತಿರುವ ಯಾರನ್ನೂ ಅಲ್ಲಿಂದ ಒಕ್ಕಲೆಬ್ಬಿಸುವುದಿಲ್ಲ. ಆದರೆ ಡ್ರೀಮ್ಡ್ ಫಾರೆಸ್ಟ್ನಲ್ಲಿ ಅರಣ್ಯ ಇಲಾಖೆಯವರು ಬೆಳೆಸಿದ ಮರಗಳನ್ನು ಕಡಿದು ಕೃಷಿ ಮಾಡಲು ಕೆಲವರು ಮುಂದಾಗಿದ್ದಾರೆ. ಈ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಅಂತಹ ಪ್ರಕರಣಗಳಲ್ಲಿ ಮಾತ್ರವೇ ಅರಣ್ಯ ಇಲಾಖೆಯವರು ಕ್ರಮ ಕೈಗೊಳ್ಳುತ್ತಿದ್ದಾರೆ. ಒಂದು ವೇಳೆ ಡ್ರೀಮ್ಡ್ ಫಾರೆಸ್ಟ್ನಲ್ಲಿ ಸಾಗುವಳಿ ಮಾಡುತ್ತಿರುವ ಜೀತ ವಿಮುಕ್ತರು ಇದ್ದಲ್ಲಿ ಅಂತಹ ಪ್ರಕರಣಗಳಲ್ಲಿ ನನಗೆ ಮಾಹಿತಿ ನೀಡಿ ಎಂದರು. ಈಗ ಅದು ಪಿಕ್ಚರ್ಸ್ ತರಿಸಿದ್ರೆ ವಾಸ್ತವ ಸಿಗುತ್ತೆ. ನಿಜವಾಗ್ಲೂ ನೀವು ಹೇಳೋದು ಮಾಹಿತಿ ಕರೆಕ್ಟ್ ಇದ್ರೆ ಅಲ್ಲ, ಸ್ಕೆಚ್ ಅಲ್ಲಿ ನಾವು ಗ್ರಾಂಟ್ ಮಾಡ್ತೀವಿ, ರೆವಿನ್ಯೂ ಸ್ಕೆಚ್ ಕೊಡ್ತೀವಿ 85 ಅಲ್ಲಿ. ರೈತ ಹೋಗಲ್ಲಿ ಉಳುಮೆ ಮಾಡ್ತಿರ್ಬೇಕು. ಅವ್ನು ಎಲ್ಲೋ ಆಚೆ ಇದ್ರೆ ಇವರು ಫಾರೆಸ್ಟ್ ಅವರು ಗಿಡ ಮರಗಳು ಹಾಕಿದ್ರೆ ಅವರು ಕಂಟಿನ್ಯೂಸ್ ಆಗಿ ವ್ಯವಸಾಯ ಮಾಡಿದ್ರೆ ಮಾತ್ರ ಅವ್ರ ಮಂಜೂರಿ ಉಳಿಯುತ್ತೆ. ಅವರು ಮಾಡಲಿಲ್ಲ, ಬಿಟ್ಟು ಹೊರಟೋದ್ರು, ಫಾರೆಸ್ಟ್ ಅವರು ಗಿಡಗಳು ಹಾಕಿದ್ರು ಅಥವಾ ಗಿಡಗಳು ಹಾಕಲಿಲ್ಲ ಅಂದ್ರು ಹುಚ್ಚಿನ ಗಿಡಗಳು ಬೆಳ್ಕೊಂಡು ಅಂದ್ರೆ ಅದು ರದ್ದಾಗುತ್ತೆ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಇಒ ಜಿ ಮುನಿರಾಜ, ನಗರಸಭೆ ಪೌರಾಯುಕ್ತ ಮಂಜುನಾಥ್, ಸಿಪಿಐ ಎಂ ಶ್ರೀನಿವಾಸಮೂರ್ತಿ, ಸಾವೆಂಜರ್ ಸಮಿತಿ ಸದಸ್ಯ ಲಕ್ಷ್ಮಣರಾಜು ಮುಂತಾದವರು ಹಾಜರಿದ್ದರು. ವಿರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಬಳಿ ಸ್ವಂತ ಆಂಬ್ಯುಲೆನ್ಸ್ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಯುವಕ ಕಳೆದ ರಾತ್ರಿ ಊರಿಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಒಬ್ಬನೇ ಹೋಗುವ ವೇಳೆ ಅಪಘಾತವಾಗಿ ಮೃತಪಟ್ಟಿದ್ದಾನೆ. ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಸವಪುರ ಗ್ರಾಮದ ಬಳಿ ಘಟನೆ ನಡೆದಿದ್ದು, ಮೃತ ಯುವಕ ಕಲ್ಲು ನಾಯಕನಹಳ್ಳಿ ಗ್ರಾಮದ ನಿವಾಸಿ 25 ವರ್ಷದ ಕಾರ್ತಿಕ್ ಕಳೆದ ರಾತ್ರಿ ಸುಮಾರು 11 ಗಂಟೆಯ ಸಮಯದಲ್ಲಿ ಸ್ನೇಹಿತರನ್ನ ಮಾತನಾಡಿಸಿ ನಗರದಿಂದ ಗ್ರಾಮಕ್ಕೆ ತೆರಳಿದ್ದು ಮನೆಗೆ ಹೋಗಿರುವುದಿಲ್ಲ. ರಾತ್ರಿಯಿಂದ ಸ್ನೇಹಿತರು ಮತ್ತು ಮನೆಯವರು ಫೋನ್ ಮಾಡುತ್ತಿದ್ರೂ ಫೋನ್ ಸ್ವಿಚ್ ಆಫ್ ಆಗಿರುತ್ತದೆ. ಗುರುವಾರ ರಾತ್ರಿಯಿಂದ ಮೋರಿಯ ಕೆಳಗೆ ಬಿದ್ದಿದ್ದ ಮೃತದೇಹ ಇಂದು ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಪತ್ತೆಯಾಗಿದ್ದು, ದ್ವಿಚಕ್ರ ವಾಹನ ಹಿಂಬದಿ ಸಹ ನಜ್ಜುಗುಜ್ಜಾಗಿದೆ. ಮೃತ ಯುವಕ ಕಳೆದ 5 ವರ್ಷದಿಂದ ಆಂಬ್ಯುಲೆನ್ಸ್ ಚಾಲಕನಾಗಿ ನೂರಾರು ಜನರ ಜೀವಗಳನ್ನು ಉಳಿಸಿದ್ದಾನೆ. ಆದರೆ ವಿದ್ಯಾಟ ಅಪಘಾತ ಆದ ಮೇಲೆ ನರಳಿ ಸತ್ತಿರುವುದು ದುರಾದೃಷ್ಟಕರ. ಸ್ಥಳಕ್ಕೆ ಮಂಚೇನಹಳ್ಳಿ ಪೊಲೀಸರು ಭೇಟಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಛಾಯಾಗ್ರಾಹಕರು ಒಗ್ಗಟ್ಟಿನಿಂದ ಸಂಘಟಿತರಾದಾಗ ಮಾತ್ರ ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ರಾಜ್ಯ ನಿರ್ದೇಶಕ ಬಿಎನ್ ರವಿಕುಮಾರ್ ಹೇಳಿದರು. ಗೌರಿಬಿದನೂರು ನಗರದ ನದಿ ದಡದ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ರಾಜ್ಯ ನಿರ್ದೇಶಕ ಬಿಎನ್ ರವಿಕುಮಾರ್ ಮಾತನಾಡಿ, ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಛಾಯಾಗ್ರಾಹಕರು ತಮ್ಮ ವೃತ್ತಿ ಕೌಶಲ್ಯತೆ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ಛಾಯಾಗ್ರಾಹಕರು ತಮ್ಮ ವೃತ್ತಿಯಲ್ಲಿ ಸ್ಪರ್ಧೆ ಮಾಡಬೇಡಿ, ಇದರಿಂದ ನಿಮ್ಮ ಆರ್ಥಿಕತೆಗೆ ಧಕ್ಕೆ ಉಂಟಾಗುತ್ತದೆ. ಪ್ರತಿಯೊಬ್ಬರು ವೃತ್ತಿಯಲ್ಲಿ ಸ್ಪರ್ಧೆ ಮಾಡುವ ಬದಲು ನಿಮ್ಮ ಕೌಶಲ್ಯತೆಗಳಲ್ಲಿ ಸ್ಪರ್ಧೆ ಮಾಡಿ, ಆಗ ಮಾತ್ರ ಗ್ರಾಹಕರಲ್ಲಿ ಉತ್ತಮ ಹೆಸರು ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದಾಗಿದೆ ಎಂದು ತಿಳಿಸಿದರು. ಒಂದು ಸಣ್ಣ ಹಳ್ಳಿ ಆಗಿರಲಿ, 3 ಜನ ಫೋಟೋಗ್ರಾಫರ್ ಇರ್ತೀವಿ ಒಂದು ಊರಲ್ಲಿ, ನಾವು ಒಗ್ಗಟ್ಟು ಇಟ್ಕೊಂಡು ನಾವು ಕಿತ್ತಾಡ್ದಂಗೆ ಕಚ್ಚಾಟ ಮಾಡ್ಕೊಂಡಂಗೆ ಯಾರೋ ಒಂದು ಪ್ರೋಗ್ರಾಮ್ ನಾನು ಮಾಡಿದ್ರೆ ಇನ್ನೊಂದು ಪ್ರೋಗ್ರಾಮ್ ನೀವು ಮಾಡಬೇಕು, ಅನುಸರಣೆ ಮಾಡ್ಕೊಂಡು ಮಾಡಬೇಕಾಗುತ್ತೆ. ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ಗೌರವ ಅಧ್ಯಕ್ಷರಾಗಿ ಜಿಎ ಪ್ರದೀಪ್ ಕುಮಾರ್, ಅಧ್ಯಕ್ಷ ಪನೀಲ್ ಕುಮಾರ್, ಉಪಾಧ್ಯಕ್ಷರಾಗಿ ಶೇಕ್ಷವಲಿ ತೊಂಡೆಬಾವಿ ರವಿ, ಪ್ರಧಾನ ಕಾರ್ಯದರ್ಶಿ ಬಿಎನ್ ಶ್ರೀಕಂಠ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಎ ನಿರ್ದೇಶಕ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್, ಖಜಾಂಚಿ ಗಿರೀಶ್ ಆರಾಧ್ಯ, ತಾಲೂಕು ಅಧ್ಯಕ್ಷ ದೇವಿ ಮಂಜುನಾಥ್,
ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಶಾಲಾ ಪೂರ್ವ, ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದಾಖಲಾಗುವುದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚು. ಆದರೆ ಕಾಲೇಜು ಹಂತಕ್ಕೆ ಬಂದಾಗ ಪ್ರವೇಶ ಮಾಡಿ ಉನ್ನತ ವ್ಯಾಸಂಗ ಮಾಡೋದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ತೀರಾ ಕಡಿಮೆಯಾಗಿದೆ ಎಂದು ಶಿಡ್ಲಘಟ್ಟದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನವತಾಜ್ ವಿಷಾದಿಸಿದರು. ಶಿಡ್ಲಘಟ್ಟ ನಗರದಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಥಮ ದರ್ಜೆ ಕಾಲೇಜು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಬೇಟಿ ಬಚಾವೋ ಬೇಟಿ ಪಢಾವೋ ಜಾಗೃತಿ ಕಾರ್ಯಕ್ರಮ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ನಡೆಯಿತು. ಶಿಡ್ಲಘಟ್ಟದ ಸಿಡಿಪಿಒ ನವತಾಜ್ ಮಾತನಾಡಿ, ಇಂದು ಗಂಡು ಮಕ್ಕಳಿಗೆ ನೀಡುವಷ್ಟೇ ಪ್ರಾಮುಖ್ಯತೆಯನ್ನು ಹೆಣ್ಣು ಮಕ್ಕಳಿಗೂ ನೀಡುವಂತಾಗಿದ್ದು, ಸಮಾಜದಲ್ಲಿ ಪ್ರಗತಿಯತ್ತ ಸಾಕಷ್ಟು ಬದಲಾವಣೆಯಾಗಿರುವುದನ್ನು ನಾವು ನೀವು ಕಾಣಬಹುದಾಗಿದೆ. ಶಾಲಾ ಕಾಲೇಜು ಮನೆಗಳು ಹಾಗೂ ಇತರೆ ಕಡೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ನಡೆಯಬಹುದಾದ ಲೈಂಗಿಕ ದೌರ್ಜನ್ಯವನ್ನು ತಡೆಯಲು ಸರ್ಕಾರವು ಸಾಕಷ್ಟು ಕಾನೂನುಗಳನ್ನು ಜಾರಿ ಮಾಡಿದ್ದು, ಈ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸುವ ಕೆಲಸ ಹೆಚ್ಚೆಚ್ಚು ನಡೆಯುತ್ತಿದೆ ಎಂದು ಹೇಳಿದರು. ಕಾಲೇಜು ವಿದ್ಯಾರ್ಥಿನಿಯರಿಂದ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಿ ವಸ್ತು ಪ್ರದರ್ಶನದ ಬಗ್ಗೆ ವಿಶ್ಲೇಷಣೆ ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ವಿ ವೆಂಕಟೇಶ್, ರೇಷ್ಮೆಗೂಡು ಮಾರುಕಟ್ಟೆ ಸಹಾಯಕ ನಿರ್ದೇಶಕ ತಿಮ್ಮರಾಜು, ಗಣಿತಶಾಸ್ತ್ರ ಉಪನ್ಯಾಸಕ ನರಸಿಂಹಮೂರ್ತಿ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಹೆಸರಿಗೆ ತಕ್ಕಂತೆ ಆ ಗ್ರಾಮದಲ್ಲಿ ಜಾನಪದ ಸೊಗಡು ಎದ್ದು ಕಾಣುತ್ತಿತ್ತು. ಕಾಯಕದಲ್ಲಿ ದೇವರನ್ನ ಕಾಣು, ಸಂಸ್ಕೃತಿಯಲ್ಲಿ ಸೊಬಗನ್ನ ನೋಡು ಎನ್ನುವಂತಿತ್ತು. ಆ ಗ್ರಾಮದಲ್ಲಿ ಎಲ್ಲವೂ ಉಳ್ಳ ಹಳ್ಳಿಯಾಗಿತ್ತು. ಸಿನಿಮಾ ಸಿಟ್ಟೆ ಹಳ್ಳಿಗೆ ಬಂದಿತ್ತ. ಹಳ್ಳಿ ಜನ ಸಹಕರಿಸಿದ್ರೆ ಇಷ್ಟೊಂದು ಚಂದವಾದ ಸೀನೊಂದು ಕ್ರಿಯೇಟ್ ಮಾಡಬಹುದಾ? ಈಗಲೂ ಇಂಥ ಮೇಷ್ಟ್ರುಗಳಿದ್ದಾರ ಅನಿಸುತ್ತಿತ್ತು. ಈ ವರದಿ ಇಲ್ಲಿದೆ ನೋಡಿ. ಎಲ್ಲರೂ ಆಶೀರ್ವಾದ ಮಾಡಿ. ಶತಮಾನಂ ಭವತಿ ಶತಾಕ್ಷ ಸಿದ್ಧಿರಸ್ತು, ಉನ್ನತೋನ್ನತ ಮೇಧಾಶಕ್ತಿ ಪ್ರಾಪ್ತಿರಸ್ತು. ವಾವ್, ಎಷ್ಟೊಂದು ಸುಂದರವಾದ ಗುಡಿಸಲು. ಹಳೆ ಕಾಲದ ಬಾವಿ, ನಮ್ಮ ಅಜ್ಜಿ ತಾತ ಬಳಸುತ್ತಿದ್ದ ಕೃಷಿ ಉಪಕರಣಗಳು, ಹಳೆ ಕಾಲದ ಅಜ್ಜಿಯರು ಬಳಸುತ್ತಿದ್ದ ಹಿತ್ತಾಳೆ ಕಂಚು ಪಾತ್ರೆಗಳ ಸಾಲು, ಜೊತೆಗೆ ಜಾನಪದ ಕಲೆ, ಹಾಡಿಗೆ ತಕ್ಕ ಹೆಜ್ಜೆ ಇವೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕು ದೇವಸ್ಥಾನ ಹೊಸಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೊಂದರಲ್ಲಿ. ಹೌದು, ಇಲ್ಲಿ ಶಾಲಾ ಸಿಬ್ಬಂದಿ ಗ್ರಾಮಸ್ಥರ ಸಹಕಾರದಿಂದ ನಮ್ಮೂರ ಸಂಸ್ಕೃತಿ ಕಾರ್ಯಕ್ರಮ ಮಾಡಿದ್ರು. ಕಾರ್ಯಕ್ರಮ ಉದ್ಘಾಟಿಸಿದ ಡಿವೈಎಸ್ಪಿ ಶಿವಕುಮಾರ್, ಶಾಲಾ ಕಾಲೇಜುಗಳಲ್ಲಿ ಜ್ಞಾನದ ಜೊತೆಗೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಪರಿಚಯಿಸುವುದರಿಂದ ಸ್ವಾಸ್ಥ್ಯ ಸಮಾಜ ನಿರ್ಮಾಣವಾಗುತ್ತದೆ ಎಂದು ಬಣ್ಣಿಸಿದ್ರು. ಬಾವಿ, ಗುಡಿಸಲು, ಮಜ್ಜಿಗೆ ಕುಡಿಯುವ ಸಾಮಗ್ರಿ ಹಾಗೂ ರೈತರು ಉಪಯೋಗಿಸುತ್ತಿದ್ದ ಸಾಮಗ್ರಿಗಳು ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚು ಸಾಮಗ್ರಿಗಳ ಪ್ರದರ್ಶನವನ್ನ ಗ್ರಾಮದ ಜನರು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆಂದು ಮುಖ್ಯ ಶಿಕ್ಷಕ ಜಯರಾಮ್ ತಿಳಿಸಿದ್ರು. ನನ್ನ ಹೆಸರು ಜಯರಾಮ್ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಸ್ಥಾನದ ಹೊಸಳ್ಳಿಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಣ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಶಾಲೆಯಲ್ಲಿ ಒಂದು ವಿಶಿಷ್ಟವಾದ ವಿನೂತನವಾದ ನಮ್ಮ ಸಂಸ್ಕೃತಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದ ಭಾಗವಾಗಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಅದು ಜ್ಞಾಪಕ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂಥ ಅನೇಕ ವಸ್ತುಗಳನ್ನು ತಂದು ಶಾಲೆಯ ಮುಂದೆ ಪ್ರದರ್ಶನಕ್ಕೆ ಇಡಲಾಯಿತು. ನಂತರದಲ್ಲಿ ಅಲ್ಲಿ ಒಂದು ಬಾವಿಯನ್ನು ಹಳೆಯ ಕಾಲದಲ್ಲಿ ಉಪಯೋಗಿಸ್ತಾ ಇದ್ದಂಥ ಬಾವಿ, ಗುಡಿಸಲು ಮನೆ, ಅದರ ಮುಂದೆ ಎತ್ತುಗಳನ್ನು ಆ ಥರ ಇಟ್ಟು ಅವ್ರಿಗೆ ಹಿಂದಿನ ಕಾಲದ ನೆನಪು ಹಾಕಬೇಕು, ನಮ್ಮ ಸಂಸ್ಕೃತಿ ಹೇಗಿತ್ತು, ಅದನ್ನು ಯಾವ ರೀತಿ ನಡ್ಸ್ಕೊಂಡು ಬರ್ತಾಯಿದ್ವಿ ಅಂತ ನೆನಪು ಹಾಕೋ ರೀತಿಯಲ್ಲಿ ಮಾಡಿದ್ವಿ. ನಂತರದ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳ ಪೋಷಕರ ಅವರನ್ನು ಕರೆಸಿ ಅವರಿಗೆ ವಿವಿಧ ಆಟೋಟಗಳನ್ನು ನಡೆಸಿ ಅವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಇದೇ ಭಾಗವಾಗಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಹೇಗೆ ರೀತಿಯಿಂದ ನಡ್ಕೊಂಡು ಬರ್ತಾಯಿದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಏನು ಮಾಡಿದ್ವಿ, ಮಕ್ಕಳ ತಂದೆ ತಾಯಿಗಳಿಗೆ ಪಾದಪೂಜೆಯನ್ನು ನಡೆಸಿ ಅವರಿಗೆ ಅದರ ಅರಿವನ್ನು ತಿಳಿಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿದ್ವಿ. ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಪ್ರಕಾಶ್, ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್, ಹಿರಿಯ ಮುಖಂಡ ರಾಮಣ್ಣ, ತೋಟದ ಮನೆಯ ಮಹಾದಾನಿ ಸತ್ಯನಾರಾಯಣ, ಸಿಆರ್ಪಿ ಸುಜಾತ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷ ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷ ರಾಜೇಂದ್ರ ಪ್ರಸಾದ್, ಶಿಕ್ಷಕರಾದ ಜಯರಾಮ್, ಮಂಜುಳಾ, ಗೋಪಾಲಾಚಾರ್, ಹನುಮಂತರೆಡ್ಡಿ ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಜೀತದಾರರನ್ನು ಜೀತದಿಂದ ವಿಮುಕ್ತಿ ಮಾಡುವ ಜೊತೆಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ನಿಜವಾದ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡಬೇಕು ಎಂದು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ತಿಳಿಸಿದರು. ಗೌರಿಬಿದನೂರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಸಾಮರ್ಥ್ಯ ಸೌಧದಲ್ಲಿ ನಡೆದ ಜೀತ ಪದ್ಧತಿ ನಿರ್ಮೂಲನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಪತ್ರಿ ಭಾಗವಹಿಸಿ ಮಾತನಾಡಿ, ಜೀತದಾರರು ಬಡವರಲ್ಲಿ ಬಡವರು, ಜೀತ ವಿಮುಕ್ತಿದಾರರು ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಎಲ್ಲಾ ರೀತಿಯ ನೆರವು ನೀಡಲಾಗುವುದು. ಜಮೀನು ಮಂಜೂರು ಮಾಡುವ ಮೂಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರದ ಜಮೀನಿನಲ್ಲಿ ಆಶ್ರಯ ಯೋಜನೆಯಡಿ ನಿವೇಶನ ನೀಡಲಾಗುವುದು. ಇಟ್ಟಿಗೆ ಕಾರ್ಖಾನೆ ಹಾಗೂ ಕಲ್ಲು ಕ್ವಾರೆಗಳಲ್ಲಿ ಜೀತದಾರರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ. 14 ಜನರಿಗೆ ತಾಂತ್ರಿಕ ದೋಷದಿಂದ ವಿಮುಕ್ತಿ ಪತ್ರ ನೀಡಲಿಲ್ಲ, ತ್ವರಿತಗತಿಯಲ್ಲಿ ನೀಡಲಾಗುವುದು ಎಂದು ಹೇಳಿದರು. 50, 53, 57ರಲ್ಲಿ ಏನು ಅರ್ಜಿ ಸಲ್ಲಿಸಿದ್ದೀರಿ, ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಅವ್ರಿಗೆ ಜಮೀನು ಮಂಜೂರು ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಎಲೆಕ್ಷನ್ ಆದ ತಕ್ಷಣ ಕಮಿಟಿ ಫಾರ್ಮ್ ಆಗುತ್ತೆ. ಈಗ ಆಲ್ರೆಡಿ ಕಮಿಟಿ ಮಾಡೋಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಗೌರ್ಮೆಂಟ್ ಇಂದ ಕಮಿಟಿ ಹೊಸ ಏನು ಶಾಸಕರಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ರಚನೆ ಆಗುತ್ತೆ. ಸೊ ರಚನೆ ಆದ್ಮೇಲೆ ತಾವು ಏನು ಉಳುಮೆ ಮಾಡ್ತಾ ಇದ್ರಿ ಆ ಜಮೀನನ್ನ ನಿಮ್ಗೆ ಕೊಡುವಂತ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ. ಏನು ಸೈಟ್ ಇಲ್ಲ, ಮನೆಗೆ ಕಟ್ಟಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ತಾವು ಕೂಡ ಎಲ್ಲಿ ಆತರ ಇದೆ ಒಂದು ಐಡೆಂಟಿಫೈ ಮಾಡಿ ನನಗೆ ಕೊಟ್ರೆ, ಎಲ್ಲೆಲ್ಲಿ ನಿಮ್ಗೆ ಅವಶ್ಯಕತೆ ಇದೆ ಅಂತ ಕೊಟ್ರೆ PDO ಅವ್ರ ಹತ್ರ ನೀವು ಒಂದು ಅರ್ಜಿ ಕೊಡಿ, ನನ್ನ ಗಮನಕ್ಕೆ ತಗೊಂಡು ಬನ್ನಿ. ನಮ್ಮ ಗೌರ್ಮೆಂಟ್ ಜಾಗ ಎಲ್ಲಿದೆ ಅದನ್ನ ಇಮ್ಮಿಡಿಯೇಟ್ ಮಾಡುವಂತ ಕೆಲಸ ಮಾಡ್ತೀನಿ. ಅಟ್ಲೀಸ್ಟ್ ಒಂದು ಅರ್ಧ ಎಕರೆ ಕೊಟ್ಟರಾದ್ರೂ ಅಟ್ಲೀಸ್ಟ್ ಒಂದಷ್ಟು ಸೈಟ್ಸ್ ಆಗ್ತವೆ. ಅದು ವ್ಯವಸ್ಥೆ ನಾನು ಮಾಡ್ತೀನಿ, 100% ನಾನು ಮಾಡ್ತೀನಿ. ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿ ಹೊನ್ನಯ್ಯ, ಪೌರಾಯುಕ್ತೆ ಗೀತಾ, ವಕೀಲ ಹನುಮಂತಪ್ಪ, ಜಿಲ್ಲಾ ಸಂಚಾಲಕ ಹನುಮಂತು, ನೋಡಲ್ ಅಧಿಕಾರಿ ಕರಿಯಪ್ಪ, ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು, ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ಚೇಳೂರು ಪಾಳ್ಯಕೆರೆ ವಿದ್ಯಾರ್ಥಿ ನಿಲಯವೊಂದರಲ್ಲಿ ದಲಿತ ವಿದ್ಯಾರ್ಥಿ ಮೇಲೆ ಸಿಬ್ಬಂದಿ ವರ್ಗ ಹಲ್ಲೆ ನಡೆಸಿ ದೌರ್ಜನ್ಯ ಮಾಡಿದ್ದಾರೆ. ಅವರ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಿಸಿ ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ದಲಿತ ಜನಸೇನೆ ಸಂಘಟನೆ ರಾಜ್ಯಾಧ್ಯಕ್ಷ ಭರತ್ ಒತ್ತಾಯಿಸಿದ್ದಾರೆ. ಅವರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹಾಸ್ಟೆಲ್ಗಳಲ್ಲಿ ಇತ್ತೀಚೆಗೆ ಮಕ್ಕಳಿಗೆ ಭದ್ರತೆ ಕೊರತೆಯಾಗುತ್ತಿದೆ, ಅಲ್ಲದೆ ಮೂಲಭೂತ ಸೌಕರ್ಯಗಳ ಕೊರತೆಯೂ ಎದ್ದು ಕಾಣುತ್ತಿದೆ. ವಿದ್ಯಾರ್ಥಿಯನ್ನ ಕ್ಷುಲ್ಲಕ ಕಾರಣಕ್ಕೆ ಥಳಿಸಿದ ಸಿಬ್ಬಂದಿ ಮೇಲೆ ಕ್ರಮ ಜರುಗಿಸಲಾಗಿದೆ ಎಂದು ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿ ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ. ಕೂಡಲೇ ಹಲ್ಲೆ ಮಾಡಿದ ಸಿಬ್ಬಂದಿ ಮೇಲೆ ಪ್ರಕರಣ ದಾಖಲಿಸಿ ಸಸ್ಪೆಂಡ್ ಮಾಡಬೇಕು, ಇಲ್ಲವಾದಲ್ಲಿ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು.
ಕಟ್ಟಡ ನಿರ್ಮಾಣ ಮತ್ತು ಇನ್ನಿತರೆ ಕೆಲಸಗಳಲ್ಲಿ ತೊಡಗಿರುವ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ಯಾವುದೇ ಭದ್ರತೆ ನೀಡದೆ ಮೀನಾಮೇಷ ಅನುಸರಿಸುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಇದೇ ತಿಂಗಳು 11ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಿಎನ್ ವಿಶ್ವನಾಥ್ ಮಾಲೂರು ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕಾರ್ಮಿಕರು ಅತಂತ್ರ ಬದುಕು ಸಾಗಿಸುತ್ತಿದ್ದು, ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಮತ್ತು ಕಾರ್ಮಿಕರಿಗೆ ಯಾವುದೇ ಸೌಲಭ್ಯಗಳು ನೀಡುತ್ತಿಲ್ಲ. ಈ ಒಂದು ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ನಮಗೆ ಬೆಂಬಲ ನೀಡುತ್ತಿದ್ದು, ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀನಿವಾಸ ಸಾಗರ ಕೆರೆಯಲ್ಲಿ ಈಜಲು ಹೋದ ಯುವಕ ಸಾವು. ಮೃತದೇಹಕ್ಕಾಗಿ ಅಗ್ನಿಶಾಮಕ ದಳದವರಿಂದ ತೀವ್ರ ಶೋಧ. ಜೆಡಿಎಸ್ ಬಿಡುವ ಕುರಿತು ಬಹಿರಂಗ ಹೇಳಿಕೆ ನೀಡಿಲ್ಲ. ಕಾಂಗ್ರೆಸ್ ಸೇರೋದು ಸತ್ಯಕ್ಕೆ ದೂರವಾದ ವಿಷಯ. ಶಾಸಕ ಸಮೃದ್ಧಿ ಮಂಜುನಾಥ್. ಪಾಗಲ್ ಪ್ರೇಮಿ ಹುಚ್ಚಾಟಕ್ಕೆ ಬಾಲಕಿ ಬಲಿ. ಪ್ರೀತ್ಸೆ ಅಂತ ಹೇಳುತ್ತಲೇ ಚಾಕುವಿನಿಂದ ತಿವಿದು ಬಾಲಕಿ ಕೊಲೆ. ಕಲ್ಯಾಣಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡ ಜಿಲ್ಲಾ ನ್ಯಾಯಾಧೀಶರು. ಮುಳ್ಳುಗಂಟೆ ತೆಗೆದು ಗಿಡ ನೆಟ್ಟು ಪರಿಸರ ಸಂರಕ್ಷಣೆ. ಇಂದು ರಾಜ್ಯದಾದ್ಯಂತ ಡ್ರಗ್ಸ್ ವಿನಾಶ ಕಾರ್ಯಕ್ರಮ. ನೆಲಮಂಗಲ ಬಳಿಯ ರಾಮ್ಕಿ ಕಂಪನಿಯಲ್ಲಿ 57 ಕೋಟಿ ಬೆಲೆಯ 5 ಟನ್ ಡ್ರಗ್ಸ್ಗೆ ಬೆಂಕಿ. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.